ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯ ವಾಕ್ಯವನ್ನು, ಹೌದು ಅಮೂಲ್ಯ ವಾಕ್ಯ, ಉತ್ಕೃಷ್ಟವಾದ ವಾಕ್ಯ ಮತ್ತು ನಿತ್ಯವಾದ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಅಪೋಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 20 ಅಧ್ಯಾಯ. ಅದರಲ್ಲಿ 1-21 ವಚನಗಳನ್ನು ಮಾತ್ರ ಮೊದಲನೇ ಭಾಗದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 20 ವರ್ಸಸ್ 1-21. ಅದರಲ್ಲಿ ನಾವು ಆತ್ಮಿಕ ನಾಯಕನ 13 ಗುರುತುಗಳು, 13 ಮಾರ್ಕ್ಸ್ ಆಫ್ ಎ ಸ್ಪಿರಿಚುವಲ್ ಲೀಡರ್. ಆತ್ಮಿಕ ವ್ಯಕ್ತಿ, ಆತ್ಮಿಕ ವಿಶ್ವಾಸಿ, ಆತ್ಮಿಕ ನಾಯಕ. ಹಾಗಾದರೆ ಆತ್ಮಿಕ ನಾಯಕನಲ್ಲಿ ಇರುವಂಥ ಗುಣಲಕ್ಷಣಗಳು ಇಲ್ಲವೇ ಗುರುತುಗಳು, ಮಾರ್ಕ್ಸ್ ಆಫ್ ಎ ಸ್ಪಿರಿಚುವಲ್ ಲೀಡರ್ 13 ಇವೆ. ಈ 1-21 ವಚನ ಅಪೊಸ್ತಲಕೃತ್ಯ 20 ಅಧ್ಯಾಯದಲ್ಲಿ ಅದನ್ನು ಒಂದೊಂದಾಗಿ ನಾವು ಓದಿಕೊಳ್ಳೋಣ, ನೋಡಿಕೊಳ್ಳೋಣ, ಧ್ಯಾನಿಸೋಣ, ಅಧ್ಯಯನ ಮಾಡೋಣ ಮತ್ತು ಅದನ್ನು ಅನ್ವಯಿಸಿಕೊಳ್ಳೋಣ. ಮೊದಲನೇದಾಗಿ, ಆತ್ಮಿಕ ನಾಯಕನು ಉತ್ತೇಜನ ಪಡಿಸುವವನಾಗಿದ್ದಾನೆ. ದ ಸ್ಪಿರಿಚುವಲ್ ಲೀಡರ್ ಈಸ್ ಒನ್ ಹೂ ಎನ್ಕರೇಜಸ್. ಮೊದಲನೇ ಬಾರಿಯಾಗಿ ನಾನು ಈ ಒಂದು 2 ವಚನಗಳು, 20 ಅಧ್ಯಾಯ 1-2 ವಚನಗಳನ್ನು ನಾನು ಮೊದಲನೇ ಬಾರಿಯಾಗಿ ಒಂದು ಸಂಗತಿಯನ್ನು ಗಮನಿಸಿದ್ದನ್ನು ಓದಿದ್ದೀನಿ. ನಾನು ಸುಮಾರು 45 ವರ್ಷಗಳಿಂದ ಇದನ್ನು ಓದಿದ್ದೇನೆ. ಆದರೆ ಈ ಕೆಲವು ತಾಸುಗಳ ಹಿಂದೆ ನಾನು ಗಮನಿಸಿದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಪೌಲನು ಶಿಷ್ಯರನ್ನು ಕರೆ ಕಳಿಸಿ ಅವರಿಗೆ ಧೈರ್ಯ ಹೇಳಿ, ಈಗ ನೋಡ್ರಿ 19ನೇ ಅಧ್ಯಾಯ ನೋಡಿದಾಗ ಪೌಲನನ್ನು ಸೆರೆ ಹಿಡಿದಿದ್ದರು ಅಥವಾ ಪೌಲನನ್ನು ಬಹಳ ವಿರೋಧ ವ್ಯಕ್ತಪಡಿಸಿದರು. ಒಂದು ಗಲಭೆ ಎದ್ದುಬಿಟ್ಟಿತ್ತು, ಇನ್ನೇನು ಕೊಲ್ಲಬೇಕಂತ ಆ ರೀತಿಯಾಗಿ ಇದ್ದಂಥ ಒಂದು ಪರಿಸ್ಥಿತಿ. ಅಂಥ ಒಂದು ದೊಡ್ಡ ಗಲಭೆ ಎದ್ದಂಥ ಸಂದರ್ಭ ಹಿನ್ನೆಲೆಯಲ್ಲಿ, ಆ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಈಗ ಪೌಲನ್ನು ಕರೆದುಬಿಟ್ಟು ಶಿಷ್ಯರನ್ನು ಕರೆ ಕಳಿಸ್ಬಿಟ್ಟು ಏನು ಮಾಡ್ತಾನೆ, ಧೈರ್ಯ ಹೇಳ್ತಾನಂತೆ. ಇವನಿಗೆ ಧೈರ್ಯ ಹೇಳಬೇಕಾಗಿತ್ತು ಪೌಲನಿಗೆ, ಆದರೆ ತಾನೇ ಧೈರ್ಯ ಹೇಳಿ ಅವರನ್ನು ಬೀಳ್ಕೊಟ್ಟು ಮೆಕಧೋನ್ಯಕ್ಕೆ ಪ್ರಯಾಣ ಮಾಡಿದನೋ. ಆ ಪ್ರದೇಶದಲ್ಲೆಲ್ಲ, ಅಪೊಸ್ತಲ ಕೃತ್ಯ 22ನೇ ವಚನ, ಆಕ್ಟ್ಸ್ ಚಾಪ್ಟರ್ 20 and verse 2, ಆ ಪ್ರದೇಶದಲ್ಲೆಲ್ಲ ಜನರಿಗೆ, ಒಂದು ಪ್ರದೇಶ ಅಲ್ಲ, ಆ ಪ್ರದೇಶದಲ್ಲೆಲ್ಲ ಜನರಿಗೆ ಪೌಲನು ಸ್ವಲ್ಪ ಅಲ್ಲ ಅನೇಕ ಪ್ರೋತ್ಸಾಹದ ಮಾತುಗಳನ್ನು ಹೇಳುತ್ತಾ ಪ್ರಯಾಣ ಮಾಡಿದನಂತೆ. ವಾಟ್ ಎ ಮ್ಯಾನ್! ಎಂಥ ಮನುಷ್ಯ, ಎಂಥ ವ್ಯಕ್ತಿ ಈ ಅಪೊಸ್ತಲನಾದ ಪೌಲನು. ಹೌದು, ಒಬ್ಬ ಆತ್ಮಿಕ ನಾಯಕನ ಮೊದಲನೇ ಗುಣಲಕ್ಷಣ, ದ ಫಸ್ಟ್ ಮಾರ್ಕ್ ಆಫ್ ಎ ಸ್ಪಿರಿಚುವಲ್ ಲೀಡರ್ ಈಸ್ ಅ ಒನ್ ಹೂ ಎನ್ಕರೇಜಸ್ ಪೀಪಲ್. ಜನರಿಗೆ ಪ್ರೋತ್ಸಾಹ ಮಾಡುವಂಥವನು, ಧೈರ್ಯ ಪಡಿಸುವಂಥವನು, ಉತ್ತೇಜನ ಮಾಡುವಂಥವನು. ತನ್ನ ಜೀವನದಲ್ಲಿ ಒಂದು ವೇಳೆ ಉತ್ತೇಜನದ ಅನುಭವಗಳು ಇಲ್ಲೇನೋ, ಆದರೂ ಕೂಡ ಬೇರೆಯವ್ರನ್ನ ಉದ್ದೇಶಿಸಿ, ಬೇರೆಯವ್ರನ್ನ ಬಲಪಡಿಸಿ, ಬೇರೆಯವ್ರನ್ನ ಆಶೀರ್ವದಿಸಿ, ಬೇರೆಯವ್ರನ್ನ ಪ್ರೋತ್ಸಾಹಿಸಿ, ಬೇರೆಯವ್ರನ್ನ ಬಹುಶಃ ಖಂಡಿಸಿ, ತಿದ್ದಿಸಿ, ಗದರಿಸಿ ಹೇಳುವಂಥ, ಮಾತನಾಡುವಂಥ ಒಂದು ಗುಣಲಕ್ಷಣ ಆತ್ಮಿಕ ನಾಯಕನ ಗುಣಲಕ್ಷಣ. ದ ಸ್ಪಿರಿಚುವಲ್ ಲೀಡರ್ ಈಸ್ ಒನ್ ಹೂ ಎನ್ಕರೇಜಸ್ ಕಂಟಿನ್ಯೂಸ್ಲಿ. ಎರಡನೇದಾಗಿ, 3 ತಿಂಗಳುಗಳ ಕಾಲ ಒಂದು ಕಡೆ ಅವನು ಗ್ರೀಸ್ನಲ್ಲಿ ಇದ್ದ ನಂತರ ಪೌಲನು ಸಿರಿಯಾಕ್ಕೆ ಪ್ರಯಾಣ ಮಾಡಬೇಕಂತ ಯೋಚಿಸ್ತಾ ಇದ್ದಂತೆ. ಆ ರೀತಿಯಾಗಿ ಯೋಚಿಸುವಾಗ ಅವನಿಗೆ ವಿರೋಧವಾಗಿ ಯಹೂದ್ಯರು ಒಳಸಂಚು ಮಾಡಿದ್ದು ಅವನಿಗೆ ತಿಳಿದು ಬಂತು. ಈಗ ಗ್ರೀಸ್ನಿಂದ ಈಗ ಪೌಲನು ಈಗ ಸಿರಿಯಾಕ್ಕೆ ಹೋಗಬೇಕಂತಿದ್ದಾಗ ಯಹೂದ್ಯರು ಈಗ ತಾನೇ
19ನೇ ಅಧ್ಯಾಯದಲ್ಲಿ ಕೂಡ ಅವನಿಗೆ ವಿರೋಧ ಬಂತು. ಈಗ ಯಹೂದ್ಯರ ಕಡೆಯಿಂದ ಒಂದು ವಿರೋಧ ಅವನಿಗೆ ಬರಲಿಕ್ಕಿದೆ ಅಂತ ಹೇಳ್ಬಿಟ್ಟು, ಒಳಸಂಚು ಯಹೂದ್ಯರು ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬಂದಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಪೌಲನು ಮೆಕೆದೋನ್ಯ ಮಾರ್ಗವಾಗಿ ಹಿಂದಿರುಗಿ ಹೋಗಲು ನಿರ್ಣಯಿಸಿದ. ಒಂದು ಪ್ರತ್ಯೇಕವಾದ ಸ್ಥಳಕ್ಕೆ ಹೋಗಬೇಕಂತಿದ್ದಾನೆ ಆತ್ಮಿಕ ನಾಯಕನು. ಅಂಥ ಸಂದರ್ಭದಲ್ಲಿ ಒಂದು ವಿರುದ್ಧ ಅವನಿಗೆ ಬರಲಿಕ್ಕಿದೆ ಅಂತ ಹೇಳಿದಾಗ ಅವನು ಬೇರೆ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ತೀರ್ಮಾನಿಸ್ತಾನೆ. ಹಾಗಾದರೆ ಆತ್ಮಿಕ ನಾಯಕನ ಎರಡನೇ ಗುರುತು ಏನಂದರೆ, ಈಸ್ ವಿಲ್ಲಿಂಗ್ ಟು ಚೇಂಜ್ ದ ಪ್ಲ್ಯಾನ್. ಆತ್ಮಿಕ ನಾಯಕನು ಯೋಜನೆಯನ್ನೇ, ಪ್ರಯಾಣದ ಯೋಜನೆಯನ್ನೇ ಬದಲಾಯಿಸಲು ಸಿದ್ಧವಾಗಿರುವುದು. ಹೌದು, ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡಿ, ಯೋಚನೆ ಮಾಡಿ, ತೀರ್ಮಾನ ಮಾಡಿ, ಸಲಹೆ ಇತರರಿಗೆ ತಿಳಿಸಿ, ಚರ್ಚಿಸಿ ಒಂದು ಕಡೆ ಹೋಗಬೇಕಂತಿರುವಾಗ ಸನ್ನಿವೇಶ, ವಿರುದ್ಧ ಸನ್ನಿವೇಶ ಒದಗಿ ಬಂದಾಗ ಆ ಕಡೆ ಹೋಗದೆ ಬೇರೆ ಕಡೆ ತಿರುಗಿ ಹೋಗುವಂಥದ್ದು ಕೂಡ ಆತ್ಮಿಕ ನಾಯಕನ ಒಂದು ಗುರುತಾಗಿದೆ. ಇಲ್ಲ ನಾನು ಆ ಕಡೆನೇ ಹೋಗ್ತೀನಿ, ಯಾರು ಬಂದರೂ ಸರಿ, ಏನು ಬಂದರೂ ಸರಿ ಎಂಬುದಾಗಿ ಕೆಲವರು ಹೇಳ್ಬೋದು. ಆದರೆ ಪೌಲನು ಇಲ್ಲಿ ಹೇಳಲಿಲ್ಲ, ಇನ್ನೊಂದು ಕಡೆ ಹೇಳಿದ್ದಾನೆ, ಆದರೆ ಇಲ್ಲಿ ಹೇಳಲಿಲ್ಲ. ಯಾಕಂತೇಳಿದರೆ ಆತ್ಮಿಕ ನಾಯಕನು ಆ ಯೋಜನೆಯನ್ನು, ಕಾರ್ಯಕ್ರಮವನ್ನು, ತೀರ್ಮಾನವನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಮನಸ್ಸು ಮಾಡ್ತಾನೆ. ಎ ಸ್ಪಿರಿಚುವಲ್ ಲೀಡರ್ ಈಸ್ ವಿಲ್ಲಿಂಗ್ ಟು ಚೇಂಜ್ ದ ಪ್ಲ್ಯಾನ್. ಮೂರನೇದಾಗಿ 20ನೇ ಅಧ್ಯಾಯ ಅಪೊಸ್ತಲ ಕೃತ್ಯ ಮತ್ತು 7ನೇ ವಚನದಲ್ಲಿ ನೋಡುವಾಗ ಪೌಲನು ಏನು ಮಾಡ್ತಾನೆ, ಬೋಧನೆ ಮಾಡ್ತಾನೆ. ಆದರೆ ಎಷ್ಟೊತ್ತು ಬೋಧನೆ ಮಾಡ್ತಾನೆ ಅಂತ ನೋಡುವಾಗ ಮಧ್ಯರಾತ್ರಿಯವರೆಗೆ ಮಾತನಾಡುತ್ತಲೇ ಇದ್ದನು. ವಾವ್, ಐ ಲೈಕ್ ಇಟ್. ನನಗಿಷ್ಟ ಅದು. ಯಾಕಂತ ಹೇಳಿದ್ರೆ ನಾನು ಕೂಡ ಆ ರೀತಿಯಾಗಿರಲಿಕ್ಕೆ ಇಷ್ಟಪಡ್ತೇನೆ, ಆ ರೀತಿಯಾಗಿ ಇದ್ದಿದ್ದೇನೆ. ಕೆಲವು ಸಾರಿ ಚಿಂತಾಮಣಿ ಪ್ರಭಾಕರಯ್ಯ, ನಾನು ಚಿಂತಾಮಣಿಯಲ್ಲಿ ಕೂತ್ಕೊಂಡು ರಾತ್ರಿಯೆಲ್ಲ 2 ಗಂಟೆ 3 ಗಂಟೆ ತನಕ 4 ಗಂಟೆ ತನಕ ಮಾತಾಡ್ತಲೇ ಇದ್ದೆವು. ಶತಾನಂದಯ್ಯವರು ಆ ದಿವಸಗಳಲ್ಲಿ ಅವರು ತೀರಿ ಹೋಗಿ ಕೆಲವು ತಿಂಗಳುಗಳಲ್ಲಿ ಆ ರೀತಿಯಾಗಿ ನಾವು ಸೇರ್ತಿದ್ವಿ. ಪೌಲನು ಕೂಡ ಇಲ್ಲಿ ನೋಡುವಾಗ ಮಧ್ಯರಾತ್ರಿಯವರೆಗೆ ಮಾತನಾಡುತ್ತಲೇ ಇದ್ದನು ಅಂತ ಹೇಳ್ಬಿಟ್ಟು. ಹೌದು, ದೇವರ ವಾಕ್ಯ, ಕೆಲವರು ನನ್ನ ಕೇಳ್ತಿರ್ತಾರೆ, ಭಾಳ ಹೊತ್ತು ನೀವು ದೇವರ ವಾಕ್ಯ ಮಾತಾಡಿದ್ರಿ, ಆದ ಕಾರಣ ನಿಮಗೆ ಆಯಾಸ ಆಗಿರ್ಬೋದು, ಸ್ವಲ್ಪ ರೆಸ್ಟ್ ತಗೊಳ್ರಿ, ವಿಶ್ರಾಂತಿ ತಗೊಳ್ರಿ. ಆದರೆ ಸಾಮಾನ್ಯವಾಗಿ ನಾನು ಹೇಳುವಂಥದ್ದು, ದೇವರ ವಾಕ್ಯ ಹೆಚ್ಚಾಗಿ ಮಾತನಾಡಿದ್ದರಿಂದ ನನಗೆ ಅದು ರಿಫ್ರೆಶ್ ಆಗಿಬಿಟ್ಟಿದೆ, ಈಗ ಉತ್ತೇಜನ ಆಗಿಬಿಟ್ಟಿದೆ, ಈಗ ಶಕ್ತಿ ಸಿಕ್ಕಿಬಿಟ್ಟಿದೆ, ಫ್ರೆಶ್ ಆಗಿಬಿಟ್ಟಿದ್ದೀನಿ, ಇನ್ನೂ ಕೂಡ ಭಾಳ ತಾಸುಗಳು ಮಾತನಾಡಲಿಕ್ಕೆ ಸಿದ್ಧನಾಗಿರ್ತೀನಿ ಎಂಬುದಾಗಿ ಹೇಳಿದ್ದುಂಟು. ಆದ ಕಾರಣ ಪೌಲನು, ಆತ್ಮಿಕ ನಾಯಕನು, ವಾಕ್ಯ ಅವಕಾಶ ಸಿಕ್ತು. ಯಾಕಂದರೆ ಅವನು ಬೇರೆ ಕಡೆ ಹೊರಟು ಹೋಗಬೇಕಾಗ್ತದೆ. ಆದ ಕಾರಣ ಅವಕಾಶ ಸಿಕ್ಕಿದಾಗ ತನ್ನ ಒಂದು ಆರೋಗ್ಯವನ್ನು, ತನ್ನ ಒಂದು ಸ್ಥಿತಿಯನ್ನು, ತನ್ನ ಒಂದು ವಿಶ್ರಾಂತಿಯನ್ನು ಅವನು ನೋಡಿಕೊಳ್ಳದೆ ಜನರ ಒಂದು ಪ್ರಯೋಜನವನ್ನು, ಜನರ ಆಶೀರ್ವಾದವನ್ನು, ಜನರಿಗೆ ಪ್ರಕಟಣೆ, ಜನರಿಗೆ ಮಾರ್ಗದರ್ಶನ, ಜನರನ್ನು ಬ್ಲೆಸ್ ಮಾಡಬೇಕಂತ ಹೇಳಿಬಿಟ್ಟು ಅವನು ಮಾತನಾಡ್ತಲೇ ಇದ್ದನು. ಅವನೇ ಆತ್ಮಿಕ ನಾಯಕ. 4ನೇದಾಗಿ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 1-21 ವಚನಗಳಲ್ಲಿ ಆತ್ಮಿಕ ನಾಯಕನ 13 ಗುರುತುಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 4ನೇದು ಈಗ ನಾವು ನೋಡಲಿಕ್ಕಿದ್ದೇವೆ. ಅದೇನೆಂದರೆ, ಇಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ಕೂಡ ಅಲ್ಲಿ ಬರೆಯಲಾಗಿದೆ. ಅದೇನಂತ ಹೇಳಿದರೆ, ಒಬ್ಬ ಯೂತಿಕ ಅಂತ ಹೇಳ್ಬಿಟ್ಟು ಒಬ್ಬ ಯವನಸ್ಥನು. ಅವನು ಪೌಲನು ಮಾತನಾಡ್ತಾ ಇರುವಂಥ ಸಂದೇಶವನ್ನು ಕೇಳಿಸ್ಕೊಳ್ತಾ ಇದ್ದಾಗ ಅವನು
ಬಹಳ ಹೊತ್ತು ಪೌಲನು ಮಾತನಾಡ್ತಾ ಇದ್ದುದರಿಂದ ಈ ಯೂತಿಕನಿಗೆ ಗಾಢ ನಿದ್ರೆಯಾಗಿ 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದು ಬಿಡ್ತಾನೆ ರೀ. ಆಕ್ಸಿಡೆಂಟ್, ಒಂದು ರೀತಿಯ ಅಪಘಾತವಾಗ್ತದೆ. ಕೆಳಕ್ಕೆ ಬಿದ್ದಿದ್ದು ಮಾತ್ರವಲ್ಲದೆ ಅವನು ಸತ್ತು ಹೋಗಿದ್ದಂತೆ. ಅಪೊಸ್ತಲಕೃತ್ಯ 20ನೇ ಅಧ್ಯಾಯ ಮತ್ತು 9ನೇ ವಚನದಲ್ಲಿ ಆ ಮಾತು ದಾಖಲೆಯಾಗಿದೆ. ಇದನ್ನು ಬರೆದಂಥವರು ಒಬ್ಬ ವೈದ್ಯರು, ಡಾಕ್ಟರ್ ಲೂಕ್. ಆದ ಕಾರಣ ಅವನು ಸತ್ತಿದ್ದು ನಿಜವೇ ಆಗಿರಬೇಕು. ಯಾಕಂದರೆ ಪೌಲನು ಜೊತೆಯಲ್ಲಿ ಡಾಕ್ಟ್ರು ಇದನ್ನು ಲೂಕ ಸಹ ಇದ್ದ. ಸತ್ತು ಹೋಗಿದ್ದನ್ನು ಅವನು ಒಂದು ಡೆತ್ ಸರ್ಟಿಫಿಕೇಟ್ ಥರ ಬರೆದಿದ್ದಾನೆ ಅಪೊಸ್ತಲಕೃತ್ಯ 20 ಮತ್ತು 9ನೇ ವಚನದಲ್ಲಿ. ಆದರೆ ಪೌಲನು ಮಾಡಿದ್ದು ಏನೆಂಬುದಾಗಿ ನೋಡುವಾಗ ಆ ಮರಣಕ್ಕೆ ಮಾತನಾಡುವಂಥದ್ದು ಅಥವಾ ಮರಣಕ್ಕೆ ವಿರುದ್ಧವಾದ ಮಾತನ್ನು ಯಾವ ರೀತಿಯಾಗಿ ಕತ್ತಲಾಗಿತ್ತು ಆದಿಕಾಂಡ 1:3. ಆದರೆ ದೇವರು ಬೆಳಕಾಗಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಯೂತಿಕನಲ್ಲಿ ಒಂದು ಮರಣವಿತ್ತು, ಮರಣ ಹೊಂದಿದ್ದ. ಆದರೆ ಇಲ್ಲ, ಅವನ ಜೀವ ಅವನಲ್ಲಿದೆ ಅಂತ ಹೇಳ್ಬಿಟ್ಟು ಮರಣದೊಂದಿಗೆ ಜೀವವನ್ನು ಪೌಲನು ಮಾತನಾಡ್ತಾನೆ. ಈ ಸ್ಪೋಕ್ ಡೆತ್ ಟು ಲೈಫ್. ವಾವ್, ವಾಟ್ ಎ ಮ್ಯಾನ್! ಎಂಥ ಮನುಷ್ಯ, ಎಂಥ ಮಹಾಭಕ್ತ ಪೌಲನು. ಇದು 4ನೇ ಆತ್ಮಿಕ ನಾಯಕನ ಗುರುತಾಗಿದೆ. 5ನೇದಾಗಿ 11ನೇ ವಚನ ನಾವು ನೋಡುವಾಗ, ನಂತರ ಮೇಲಂತಸ್ತಿಗೆ ಹೋಗಿ ರೊಟ್ಟಿ ಮುರಿದು ಊಟ ಮಾಡಿ ಬೆಳಗಾಗುವವರೆಗೆ ಅವರೊಡನೆ ಮಾತನಾಡ್ತಾ. ಮುಂಚೆ ನಾವೇನು ನೋಡಿದ್ವಿ, ಮಧ್ಯರಾತ್ರಿಯವರೆಗೆ ಪೌಲನು ಮಾತಾಡ್ತಾ ಇದ್ನು. ಅದು ಅಪೊಸ್ತಲಕೃತ್ಯ 27ನೇ ವಚನದಲ್ಲಿ. ಆದರೆ ಈಗ ನಾವು ನೋಡುವಂಥದ್ದು ಏನಂತ ಹೇಳಿದರೆ, ಅಪೊಸ್ತಲಕೃತ್ಯ 20:11 ಮಧ್ಯರಾತ್ರಿಯವರೆಗೆ ಅಲ್ಲ, ಮಧ್ಯರಾತ್ರಿಯಿಂದ ಬೆಳಗಿನವರೆಗೆ ಹೋಲ್ ನೈಟ್ ಬೈಬಲ್ ಸ್ಟಡಿ, ಇಡೀ ರಾತ್ರಿಯ ಬೈಬಲ್ ಅಧ್ಯಯನ. ಇದು ನನಗೆ ಭಾಳ ಇಷ್ಟ ರೀ. ಯಾಕಂದರೆ ಇಡೀ ರಾತ್ರಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಮಾತನಾಡ್ತಾ ಇರುವಂಥ ಒಂದು ಅನುಭವ. ಬೆಳಗಾಗುವವರೆಗೆ ಅವರೊಡನೆ ಮಾತನಾಡ್ತಾ ಇದ್ದ ನಂತರ ಅದ ಕಾರಣ ಹೌದು, ರೊಟ್ಟಿ ಮುರಿದು ಊಟ ಮಾಡಿ, ಯಾಕಂದರೆ ಅವರು ವಾರದ ಮೊದಲನೇ ದಿವಸ ಅವರು ರೊಟ್ಟಿ ಮುರಿಯೋದಕ್ಕಾಗಿ ಅಂತ ಬಂದಿದ್ದರು. ಅಂಥ ಸಂದರ್ಭದಲ್ಲಿ ಒಂದು ಯೂತಿಕನ ಮರಣ ಆಯಿತು. ಆದರೆ ಮರಣ ಹೊಂದಿದವನು ಅವನನ್ನು ಪೌಲನ್ನು ಜೀವದಿಂದ ಎಬ್ಬಿಸಿಬಿಟ್ಟು ಮತ್ತು ರೊಟ್ಟಿ ಮುರಿದು ಮತ್ತು ಇನ್ನೂ ಕೂಡ ದೀರ್ಘವಾಗಿ ಮಾತಾಡ್ತಾ ಇದ್ದಾನೆ. ಎಷ್ಟೊತ್ತು ಮಾತಾಡ್ದ ಅಂತ ಹೇಳುವಾಗ 12 ಗಂಟೆ ಅಂಥೇಳಿ, ಮಧ್ಯರಾತ್ರಿ ಅಂತ ಹೇಳುವಾಗ 12 ಗಂಟೆಯಿಂದ ಬೆಳಗಾಗುವ ತನಕ 1, 2, 3, 4, 5, 6 ಗಂಟೆವರೆಗೆ ಮಾತನಾಡುತ್ತಲೇ ಇದ್ದನಂತೆ. ಮತ್ತು ಜೀವ ಹೊಂದಿದ್ದ ಆ ಯೂತಿಕನು ಕೂಡ, ಯುವಕನನ್ನು ಜನರು ಮನೆ ಕರ್ಕೊಂಡು ಹೋದರು ಮತ್ತು ಭಾಳ ಆದರಣೆಯನ್ನು ಹೊಂದಿಕೊಂಡ್ರು. ಯೂತಿಕ ಅಂತ ಹೇಳಿದರೆ ಒಂದು ರೀತಿಯಿಂದ ನಾವು ಹೇಳ್ತೀವಲ್ಲ, ನೀನು ಎಷ್ಟು ಲಕ್ಕಿ ನೀನು ಅಂತ ಹೇಳ್ತೀವಲ್ಲ, ಎಷ್ಟು ಭಾಗ್ಯವಂತ ನೀನು, ಎಷ್ಟು ಅದೃಷ್ಟಶಾಲಿ ಅಂತ ಹೇಳ್ತೀವಲ್ಲ, ಅದೇ ಅರ್ಥ. ಯೂತಿಕ ಅಂತ ಹೇಳಿದರೆ ಅದೃಷ್ಟಶಾಲಿ ಅಂತ ಹೇಳ್ಬಿಟ್ಟು. ಯಾಕೆ ಅವನು ಅದೃಷ್ಟಶಾಲಿ ಆಗಿದ್ನು ಅಂತ ಹೇಳ್ಬಿಟ್ಟು ನಾವು ಹೇಳಬೇಕಾದ್ರೆ, ಪೌಲನು ಅವತ್ತಿನ ದಿವಸ ಪ್ರಸಂಗ ಮಾಡ್ತಾಯಿದ್ದನು ಆ ರೊಟ್ಟಿ ಮುರಿಯುವ ಕೂಟದಲ್ಲಿ. ಬೇರೆ ಯಾರಾದರೂ ಆ ಕೂಟದಲ್ಲಿ ಪ್ರಸಂಗಿಯಾಗಿ ಬಂದಿದ್ದರೆ ಬಹುಶಃ ಅವನನ್ನು ಮರಣದಿಂದ ಎಬ್ಬಿಸ್ತಿದ್ರೇನೋ ಗೊತ್ತಿಲ್ಲ. ಬಹುಶಃ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಒಂದು ಶವ ಸಂಸ್ಕಾರವನ್ನು ಮಾಡಿಬಿಡ್ತಿದ್ರೇನೋ ಗೊತ್ತಿಲ್ಲ. ಸರಿ, 6ನೇದಾಗಿ ಅಪೊಸ್ತಲಕೃತ್ಯ 20ನೇ ಅಧ್ಯಾಯ 1ರಿಂದ 21 ವಚನಗಳಲ್ಲಿ ನಾವು ಏನು ನೋಡ್ಕೊಳ್ತಿದ್ದೇವೆ ಅಂತ ಹೇಳಿದರೆ, 13 ಆತ್ಮಿಕ ನಾಯಕನ 13 ಗುರುತುಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ ರೀ. ಅದರಲ್ಲಿ 6ನೇದೀಗ ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದರೆ, ಪೌಲನು ನಡ್ಕೊಂಡು ಹೋಗಲಿಕ್ಕೆ ಇಷ್ಟಪಟ್ಟನಂತೆ, ಕಾಲ್ನಡಿಗೆಯಾಗಿ ಹೋಗುವುದಕ್ಕೆ ಇಷ್ಟಪಟ್ಟನಂತೆ. ಅಪೊಸ್ತಲಕೃತ್ಯ 20ನೇ ಅಧ್ಯಾಯ 13ನೇ ವಚನದಲ್ಲಿ
ನೌಕೆಯಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಪೌಲನು ಏನು ಹೇಳ್ತಾನೆ, ಇಲ್ಲ ನಾನು ಕಾಲ್ನಡಿಗೆಯಾಗಿ ಹೋಗಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ನಡ್ಕೊಂಡು ಹೋಗ್ತಾನೆ. ಎಷ್ಟು ಕಿಲೋಮೀಟ್ರ್ ನಡೆದನಂತ ಗೊತ್ತಿಲ್ಲ, ಒಟ್ಟು ಸುಮಾರು ದೂರ ಇತ್ತು. ಯಾಕಂದರೆ ನೌಕೆಯಲ್ಲಿ ಹೋಗೋದು ಬದಲು ನಡ್ಕೊಂಡು ಹೋದ್ನಂತ ಹೇಳಿದ್ರೆ ಆಶ್ಚರ್ಯ. ಈ ಬಿಲೀವ್ಡ್ ಇನ್ ವಾಕಿಂಗ್. ಸರಿ, 7ನೇದಾಗಿ ಇನ್ನೊಂದು ಆತ್ಮಿಕ ನಾಯಕನ ಇನ್ನೊಂದು ಗುರುತನು 16ನೇ ವಚನದಲ್ಲಿ, ಅಪೊಸ್ತಲಕೃತ್ಯ 20:16 ನಾವು ನೋಡ್ತೀವಿ. ಅದೇನಂತ ಹೇಳಿದ್ರೆ, ಅವನು ಪಂಚಾಶತಮ ಹಬ್ಬಕ್ಕೆ ಅವಸರವಾಗಿ ಹೋಗಬೇಕಂತ, ಅಂದರೆ ಯೆರೂಸಲೇಮ್ ಅನ್ನುವ ಹಬ್ಬಕ್ಕೆ ತಲುಪಬೇಕಂತ ಇಷ್ಟಪಟ್ಟನಂತೆ. ಆದ ಕಾರಣ ಪೌಲನಲ್ಲಿ ಒಂದು ಸಂಗತಿ ಏನಂದರೆ, ಭಾಳ ಆರ್ಗನೈಸ್ ಆಗಿ ಕ್ರಮಪಡಿಸಿದಂಥ ಒಬ್ಬ ವ್ಯಕ್ತಿ, ಅದಕ್ಕೆ ಟೈಮ್ ಫಾಲೋ ಮಾಡ್ತಿದ್ದ. ಒಂದು ವ್ಯಾಯಾಮ, ವಾಕಿಂಗ್ ನಡೆಯುವಂಥದ್ದು ಒಳ್ಳೆಯದು ಒಂದು ಅಂತೇಳ್ಬಿಟ್ಟು ಅವನು ವಾಕಿಂಗ್ ಬೇರೆ ಹೋಗ್ತಾನೆ, ಮತ್ತು ಇಂಥ ಒಂದು ಹಬ್ಬಕ್ಕೆ ಮುಂಚಿತವಾಗಿ ಅವನು ಇರಬೇಕು ಎಂಬುದನ್ನು ಕೂಡ ನಿರ್ಧಾರ ಮಾಡಿಕೊಂಡಿದ್ದ ಪೌಲ. ಆದ ಕಾರಣ ನಾಯಕನು ಏನು ಮಾಡ್ತಾನೆ, ಪ್ಲ್ಯಾನ್ ಮಾಡ್ತಾನೆ, ಆ ಟೈಮ್ ಕೀಪ್ ಅಪ್ ಮಾಡ್ತಾನೆ. ಆತ್ಮಿಕ ನಾಯಕನು ಸಮಯವನ್ನು ಪಾಲಿಸ್ತಾನೆ, ಬೇರೆಯವರ ಸಮಯವನ್ನು ಗೌರವಿಸ್ತಾನೆ. ಈಗ ಬೇರೆಯವರ ಟೈಮ್ 1 ನಿಮಿಷ ತಗೊಂಡ್ರೆ ಅಲ್ಲಿ 1000 ಜನರು ಇದ್ದರಂದರೆ 1000 ಇಂಟು 1 ನಿಮಿಷ ಬೇರೆಯವ್ರದ್ದು ಟೈಮ್ ವೇಸ್ಟ್ ಮಾಡಿದ ಹಾಗೆ. ಸರಿ, ಇದನ್ನು ನನ್ನ ಆತ್ಮಿಕ ನಾಯಕನಾದ ಝ್ಯಾಕ್ ಪೂನನ್ ಅವರಿಂದ ನಾನು ಕಲಿತ್ಕೊಂಡೆ, ಟೈಮ್ ಫಾಲೋ ಮಾಡಬೇಕಂತ ಹೇಳ್ಬಿಟ್ಟು. 8ನೇದಾಗಿ 17ನೇ ವಚನದಲ್ಲಿ ನೋಡುವಾಗ, ಹಿರಿಯರನ್ನು ಕರೆ ಕಳಿಸಿ ಹಿರಿಯರ ಕೂಟವನ್ನು ಕ್ರಮಪಡಿಸ್ತಾನೆ. ಯಾಕಂದರೆ ಪೌಲನು ಅಪೊಸ್ತಲನಾಗಿದ್ದನು, ಒಬ್ಬ ಹಿರಿಯ ಸಹೋದರನಾಗಿದ್ದನು. ಈಗ ಇತರ ಹಿರಿಯ ಸಹೋದರರನ್ನು ಕರೆದು ಅವರಿಗೆ ಒಂದು ಮೀಟಿಂಗು, ಒಂದು ಅನ್ಯೋನ್ಯತೆ, ಒಂದು ಮಾರ್ಗದರ್ಶನ, ಒಂದು ಮಾತು ಹೇಳಬೇಕಂತ ಕಳಿಸ್ತಾನೆ. ಆದ ಕಾರಣ ಎ ಸ್ಪಿರಿಚುವಲ್ ಲೀಡರ್ ಸ್ಟ್ರೆಂಥನ್ಸ್ ಈಸ್ ಯಂಗರ್ ಲೀಡರ್ಸ್. ಆತ್ಮಿಕ ನಾಯಕನು ತನ್ನ ಯುವ ನಾಯಕರನ್ನು ಬಲಪಡಿಸುವ ವ್ಯಕ್ತಿ ಆಗಿದ್ದಾನೆ. 9ನೇದಾಗಿ ನಾವು ನೋಡುವಾಗ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯವನ್ನು ನಾವು ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತಿದ್ವಿ. ಅದೇನಂತ ಹೇಳಿದ್ರೆ, ನಾನು ಕಠಿಣ ಪರೀಕ್ಷೆಗಳಿಗೆ ಒಳಗಾಗಿದ್ದರೂ ಬಹಳ ದೀನತೆಯಿಂದ, ಬಹಳ ದೀನತೆಯಿಂದ ನಾನು ಸೇವೆ ಮಾಡಿದೆ ಅಂತ ಹೇಳ್ತಾನೆ. ಮಚ್ ಹ್ಯುಮಿಲಿಟಿ. ಅಷ್ಟೇ ಅಲ್ಲ, ಬಹಳ ಅಧೀನತೆಯಿಂದ ಅಷ್ಟೇ ಅಲ್ಲ, ಕಣ್ಣೀರಿನಿಂದ ಕೂಡ ದೇವರ ಸೇವೆ ಮಾಡಿದೆ. ದೇರ್ ಈಸ್ ಎ ಪ್ಲೇಸ್ ಫಾರ್ ದ ಟಿಯರ್ಸ್ ಇನ್ ದ ಮಿನಿಸ್ಟ್ರಿ ಆಫ್ ಎ ಸ್ಪಿರಿಚುವಲ್ ಲೀಡರ್. ಆತ್ಮಿಕ ನಾಯಕನ ಜೀವನದಲ್ಲಿ ಒಂದು ಕಣ್ಣೀರಿನ ಸೇವೆ ಇದೆ. ರೈಟ್. ಅದಾದ ನಂತರ 20ನೇ ಅಧ್ಯಾಯ 20ನೇ ವಚನದಲ್ಲಿ, ನಿಮಗೆ ಹಿತಕರವಾದದ್ದೆಲ್ಲವನ್ನು ನಾನು ಬೋಧಿಸಲು ಹಿಂಜರಿಯಲಿಲ್ಲ ಅಂತ ಹೇಳ್ತಾನೆ. ಬೇರೆಯವರಿಗೆ ಏನು ಹೆಲ್ಪ್ ಆಗ್ತದೆ ಅದನ್ನೆಲ್ಲ ಬೋಧಿಸುವಂಥದ್ದು ಆತ್ಮಿಕ ನಾಯಕನಲ್ಲಿ ಇರುವಂಥ ಒಂದು ವೈಶಿಷ್ಟ್ಯವಾದಂಥ ಗುಣಲಕ್ಷಣ ಪೌಲನಲ್ಲಿತ್ತು, ನನ್ನಲ್ಲಿ, ನಮ್ಮಲ್ಲಿ ಇರಬೇಕು. ಕೊನೆಯದಾಗಿ ಆತ್ಮಿಕ ನಾಯಕನಲ್ಲಿ ಇರುವಂಥ 13ನೇ ಒಂದು ಅನುಭವ ಏನೆಂಬುದಾಗಿ ನೋಡುವಾಗ, ಎಲ್ಲವನ್ನು ಹಿತಕರವಾದದ್ದೆಲ್ಲವನ್ನು ಅವನು ಸಾರಿದನು, ಹೌದು ನಿಜ. ಆನಂತರ ನಾವು ನೋಡುವಾಗ ಅವನು ಮಾನಸಾಂತರವನ್ನು 12ನೇದಾಗಿ ಹೇಳ್ತಾನ್ರಿ. ಮತ್ತು 13ನೇದಾಗಿ ಅದೇ 21ನೇ ವಚನ, ವಿಶ್ವಾಸವನ್ನು ಇಡಬೇಕು. ಮಾನಸಾಂತರ, ವಿಶ್ವಾಸ. ಈ ರೀತಿಯಾಗಿ ಇದನ್ನು ಖಚಿತವಾಗಿ ಹೇಳ್ತಾ ಇರ್ತಾನೆ ಯೆಹೂದ್ಯರಿಗೂ ಗ್ರೀಕರಿಗೂ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 1ರಿಂದ 21 ವಚನಗಳಲ್ಲಿ ಆತ್ಮಿಕ ನಾಯಕನ 13 ಗುರುತುಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.